ನಮಸ್ತೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಸಾಫ್ಟ್ ಗ್ಲಾಮ್ ಮೇಕಪ್ ಲುಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಫೇಸ್ನ ಹೈಡ್ರೇಟ್ ಮಾಡೋಕ್ಕೆ ಇಲ್ಲಿ ನಾನು ನ್ಯೂಟ್ರೋಜಿನಾ ಹೈಡ್ರೋ ಬೂಸ್ಟ್ ವಾಟರ್ ಜೆಲ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಇದು ಬಂದು ತುಂಬಾ ಫೇಸ್ಗೆ ಹೈಡ್ರೇಷನ್ ಕೊಡುತ್ತೆ. ಮತ್ತು ನನ್ನ ಅಂಡರ್ ಐ ಸರ್ಕಲ್ಸ್ನ ಕವರ್ ಮಾಡೋಕ್ಕೆ ಇಲ್ಲಿ ನಾನು ಆರೆಂಜ್ ಕರೆಕ್ಟರ್ನ ತೊಗೊಂಡಿದ್ದೀನಿ ಮ್ಯಾಕ್ನಿಂದ. ಇದನ್ನು ತಗೊಂಡು ನಾನು ನನ್ನ ಅಂಡರ್ ಐಸ್ ಮತ್ತು ನನಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಕಾಣುತ್ತೋ ಅಲ್ಲಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಒಂದು ಬ್ಲೆಂಡಿಂಗ್ ಬ್ರಷ್ನ ತಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಫೌಂಡೇಶನ್ಗೆ ನಾನು ಇವತ್ತು ಪ್ಯಾಕ್ HD ಲಿಕ್ವಿಡ್ ಫೌಂಡೇಶನ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದುಬಿಟ್ಟು 2.5. ಈ ಫೌಂಡೇಶನ್ ನಿಮಗೆ ಮೀಡಿಯಮ್ ಟು ಫುಲ್ ಕವರೇಜ್ ಕೊಡುತ್ತೆ. ಈಗ ನಾನು ಡ್ಯಾಮ್ ಬ್ಯೂಟಿ ಬ್ಲೆಂಡನ್ನು ತಗೊಂಡು ನಾನು ನನ್ನ ಫೇಸ್ಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಕನ್ಸೀಲರ್ಗೆ ನಾನು ಇಲ್ಲಿ LA ಗರ್ಲ್ ಪ್ರೋ ಕನ್ಸೀಲರ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದುಬಿಟ್ಟು ಪ್ಯೂರ್ ಬೇಜ್. ಈ ಕನ್ಸೀಲರ್ ಬಂದು ತುಂಬಾ ಅಫೋರ್ಡಬಲ್ ಮತ್ತು ಇದೊಂದು ನಿಮಗೆ ಹೈ ಕವರೇಜ್ ಕೊಡುತ್ತೆ. ಮತ್ತು ನಾನು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಫೌಂಡೇಶನ್ನ ಸೆಟ್ ಮಾಡೋಕ್ಕೆ ಇಲ್ಲಿ ನಾನು ಪ್ಯಾಕ್ HD ಟ್ರಾನ್ಸ್ಲೂಸೆಂಟ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ತಗೊಂಡು ನಾನು ನನ್ನ ಕಂಪ್ಲೀಟ್ ಫೌಂಡೇಶನ್ನ ಸೆಟ್ ಮಾಡ್ಕೊಳ್ತೀನಿ. ಐಬ್ರೋಸ್ನ ಫಿಲ್ ಮಾಡೋಕ್ಕೆ ಇಲ್ಲಿ ನಾನು ಎಲ್ಫ್ ಐಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ. ನಿಮ್ಮ ಐಬ್ರೋಸ್ ಚೆನ್ನಾಗಿದ್ದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬಹುದು. ಅಥವಾ ನಿಮ್ಮ ಹತ್ರ ಐಬ್ರೋ ಪೆನ್ಸಿಲ್ ಇಲ್ಲ ಅಂದರೆ ನೀವು ಯಾವುದೇ ಬ್ರೌನ್ ಕಲರ್ ಐಶಾಡೋನ ತೊಗೊಂಡು ನೀವು ಈ ಥರ ಐಬ್ರೋಸ್ನ ಫಿಲ್ ಮಾಡ್ಕೋಬಹುದು. ನಾನು ಒಂದು ಬ್ಯೂಟಿ ಕ್ರಿಯೇಷನ್ಸ್ ಪ್ಯಾಲೆಟ್ನ ತೊಗೊಂಡು ಈ ಲೈಟ್ ಬ್ರೌನ್ ಶೇಡ್ನ ತೊಗೊಂಡು ಮೊದಲಿಗೆ ನಾನು ನನ್ನ ಕ್ರೀಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬಹುದು. ಈಗ ಒಂದು ಕ್ಲೀನ್ ಬ್ರಷ್ನ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ದಟ್ ನಿಮಗೆ ಇದೊಂದು ತುಂಬಾ ನ್ಯಾಚುರಲ್ ಲುಕ್ ಕೊಡುತ್ತೆ. ಈಗ ನಾನು ಸೇಮ್ ಪ್ಯಾಲೆಟ್ನಿಂದ ಈ ಯೆಲ್ಲೋ ಕಲರ್ ಶೇಡ್ನ ತೊಗೊಂಡು ನನ್ನ ಅಪ್ಪರ್ ಕ್ರೀಸ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನಾನು ಇವತ್ತು ಡ್ರೆಸ್ ಹಾಕ್ಕೊಂಡಿರೋದು ಯೆಲ್ಲೋ ಕಲರ್, ಸೊ ಹಾಗಾಗಿ ನಾನು ನನ್ನ ಡ್ರೆಸ್ ಶೇಡಿಂದ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಸೇಮ್ ಪ್ಯಾಲೆಟ್ನಿಂದ ಈ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡು ನನ್ನ ಔಟರ್ ವಿ ಹತ್ರ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಸೇಮ್ ಪ್ಯಾಲೆಟ್ನಿಂದ ಈ ಶಿಮ್ಮರ್ ಶೇಡ್ನ ತೊಗೊಂಡು ನಾನು ನನ್ನ ಐಲಿಡ್ ಮಧ್ಯ ಅಪ್ಲೈ ಮಾಡ್ಕೊಳ್ತೀನಿ. ಕಾಜಲ್ಗೆ ನಾನು ಇಲ್ಲಿ maybelline colossal ಕಾಜಲ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ನನ್ನ ವಾಟರ್ ಲೈನ್ ಹತ್ರ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಇದೊಂದು ಲಾಂಗ್ ಲಾಸ್ಟಿಂಗ್ ಮತ್ತು ವಾಟರ್ ಪ್ರೂಫ್ ಕಾಜಲ್. ಐಲೈನರ್ಗಾಗಿ ನಾನು ಇಲ್ಲಿ ಕ್ಯಾಟ್ ವಾನ್ ಡಿ ಟ್ಯಾಟೂ ಐಲೈನರ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಐಲೈನರ್ ತೊಗೊಂಡು ಈ ಥರ ಲುಕ್ನ ಮಾಡ್ಕೋಬಹುದು. ಇಲ್ಲಿ ನಾನು ಸಿಂಪಲ್ ವಿಂಗ್ಡ್ ಐಲೈನರ್ನ ಮಾಡ್ತಾ ಇದ್ದೀನಿ. ಲಿಪ್ಸ್ನ ಫಿಲ್ ಮಾಡೋಕ್ಕೆ ಇಲ್ಲಿ ನಾನು ಒಂದು ಲಿಪ್ ಲೈನರ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ಮೊದಲಿಗೆ ನನ್ನ ಲಿಪ್ಸ್ಗೆ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ಗೆ ನಾನು ಇಲ್ಲಿ ಕಲರ್ಬಾರ್ 3.4 M ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಇದ್ರ ಶೇಡ್ ಬಂದು ಪಿಂಕ್. ಮಸ್ಕಾರ ಬಂದು ನಾನು ಇಲ್ಲಿ ಲ್ಯಾಕ್ಮಿ ಅಬ್ಸಲ್ಯೂಟ್ ಮಸ್ಕಾರಾನ ತೊಗೊಂಡಿದ್ದೀನಿ. ಇದು ಕೂಡ ಒಂದು ಲಾಂಗ್ ಲಾಸ್ಟಿಂಗ್ ಮತ್ತು ವಾಟರ್ ಪ್ರೂಫ್ ಮಸ್ಕಾರ. ಸೊ ಇದು ಬಂದು ನನ್ನ ಫೈನಲ್ ಲುಕ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಸಿ ಯು ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.